ಹೊಯ್ಸಳರ ಉಗಮ. ಹುಲಿನ ಸಾಯಿಸು ಅಂತ ಹೇಳಿದ್ದ ಗುರು ಆದೇಶ ಕೊಟ್ಟಿದ್ದಕ್ಕೆ ಹುಲಿನ ಸಾಯಿಸ್ತಾನೆ ಇವನು ಹೊಯ್ಸಳ ಅಂತ. ಹಾಗಾಗಿ ಹೊಯ್ಸಳ ಅಂತ ಒಂದು ಹೆಸರು ಬರುತ್ತೆ. ನೀವು ಇದನ್ನು ಅರ್ಥ ಮಾಡ್ಕೋಬೇಕು, ರಾಜರ ಕಾಲದ ಸ್ಥಿತಿ ಅರ್ಥ ಮಾಡ್ಕೋಬೇಕು ಅಂದರೆ ಈ ಕಾಲದ ಮಾನದಂಡಗಳು ಡೆಮಾಕ್ರಸಿ ಮಾನದಂಡ ಇಟ್ಕೊಂಡು ಅಳಿಯೋದು ನೋಡೋಕ್ಕಾಗಲ್ಲ. ಒಂದು ಯೂನಿಟ್ ಇತ್ತು ಅವ್ರ ಆರ್ಮಿನಲ್ಲಿ, ಒಂದು ಯೂನಿಟ್ ಇತ್ತು ಗರುಡ ಅಂತ. ಆ ಗರುಡ ಬಂದು ಆ ಸ್ವಾಮಿಗೆ ಮಾತ್ರ ನಿಷ್ಠ, ರಾಜ್ಯಕ್ಕೆ ನಿಷ್ಠ ಅಲ್ಲ, ಸ್ವಾಮಿಗೆ ಮಾತ್ರ ನಿಷ್ಠ. ಸೊ ಆ ಸ್ವಾಮಿ ಸತ್ತ ತಕ್ಷಣ ಇವರು ಅಷ್ಟೂ ಮಂದಿ ಗರುಡರು ಅವರು ಪ್ರಾಣ ಹತ್ಯೆ ಮಾಡ್ಕೊಳ್ತಾಯಿದ್ರು. ಸೂಯಿಸೈಡ್ ಅಂತಾರಲ್ಲ, ಅದು ಮಾಡ್ಕೊಳ್ತಾಯಿದ್ರು. ಅಂದರೆ ನಿನ್ನ ಜನನ ನಿನ್ನ ಮರಣ, ನಿನ್ನ ಸ್ವಾಮಿ ಜನನ ಮರಣದ ತನಕ ಒಟ್ಟಿಗೆ ಒಂದು ನಂಟಿರುತ್ತೆ, ಗಟ್ಟಿಯಾದ ನಂಟು. ಈ ನಿಷ್ಠೆ ಎಲ್ಲ ಇತ್ತು. ಹಾಗಾಗಿ ಆ ನಿಷ್ಠೆ ಇಟ್ಕೊಂಡು ನೋಡೋ ನಮಗೆ ಅನ್ಯಾಯ ಆಗ್ತಾಯಿದೆ ಅಂದರೆ ನಮ್ಮ ಇಡೀ ಇಷ್ಟಕ್ಕೆ ಅನ್ಯಾಯ ಆಗ್ತಾಯಿದೆ. ಹಾಗಾಗಿ ಅನ್ಯಾಯ ಸದೆ ಬಡಿಯೋದಕ್ಕೆ ಎಷ್ಟೊಂದು ಸಮಯದಲ್ಲಿ ಹೊಸ ಸಾಮ್ರಾಜ್ಯ ಹುಟ್ಕೊಳ್ತಾ ಇತ್ತು.